ಓಂ ಶ್ರೀ ಶನೈಶ್ಚರಾಯ ಸ್ವಹ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶನಿ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೋತಿಷದಲ್ಲಿ ಜನರು ಯಾವ ಗ್ರಹನ ಕೆಟ್ಟದ್ದು ಅಂತ ಅಂದ್ಕೊಂಡಿದ್ದಾರೋ ಅದು ಅಲ್ಲ, ಯಾವುದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದಾರೋ ಅದು ಅಲ್ಲ. ಯಾಕೆಂದರೆ ನಮಗೆ 9 ಗ್ರಹಗಳಿದೆ, 7 ಗ್ರಹಗಳು, 2 ಛಾಯಾಗ್ರಹಗಳು ರಾಹುಕೇತು. ಈ 9 ಗ್ರಹಗಳು ಕೂಡ ಒಳ್ಳೆಯದು ಮಾಡ್ತವೆ, ಕೆಟ್ಟದ್ದು ಮಾಡ್ತವೆ. ಈ ಕಾನ್ಸೆಪ್ಟನ್ನ ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಗುರು ಮಾತ್ರ ಒಳ್ಳೆಯನು, ಶನಿ ಕೆಟ್ಟವನು. ಶನಿಯಿಂದ ನಮಗೆ ಸಾಡೆ ಸಾತಿ ಬರುತ್ತೆ, ಕೆಟ್ಟದ್ದಾಗ್ತಾ ಇದೆ, ಯಾವುದೋ ಒಂದು ಸಿಚುವೇಶನ್ ಕೆಟ್ಟದ್ದಾಗ್ತಾ ಇರುತ್ತೆ. ನಂದು ರಾಶಿ ಇದು, ಸಾಡೆ ಸಾತಿ ಇದೆ, ಅದಕ್ಕೆ ಕೆಟ್ಟದ್ದಾಗ್ತಾ ಇದೆ. ಈ ರೀತಿ ಯಾರಾದರೂ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ನಿಮಗೆ ಹಲ್ಲೇ ಹಾಕ್ತಾನೆ ಶನಿ ಬಂದ್ಬಿಟ್ಟು ಕಷ್ಟನ. 2 ಮಾತೇ ಇಟ್ಕೊಬಿಡಿ. ಅವ್ರ ಜಾತಕಗಳು ಚೆನ್ನಾಗೇ ಇರುತ್ತೆ, ಎಲ್ಲೋ ಒಂದು ಸಣ್ಣ ಪುಟ್ಟ ಬ್ಯಾಡ್ ಟೈಮ್ ಬಂದಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಬ್ಯಾಡ್ ಟೈಮ್ ನಡೀತಾ ಇದ್ದರೆ ನೀವು ಆ ಥರ ಅಪ್ಲೈ ಮಾಡ್ಕೊಳಕ್ಕೆ ಹೋದರೆ ಕೆಟ್ಟದ್ದೇ ಆಗುತ್ತೆ. ಯಾಕೆಂದರೆ ನೆಗೆಟಿವ್ ಥಿಂಕ್ ಅಂತ ಕರಿತೀವಿ, ಕೆಟ್ಟದ್ದೇ ಜಾಸ್ತಿ ಆಗುತ್ತೆ. ಶನಿಯಷ್ಟು ಒಳ್ಳೇದು ಮಾಡೋರು ಇನ್ನೊಂದು ಗ್ರಹ ಇಲ್ಲ. ಶನಿ ಟಾಪ್ 1 ಗ್ರಹ, ಮೈಂಡಲ್ಲಿ ಇಟ್ಕೊಳ್ಳಿ. ಹೌದಾ ಸರ್, ಹಿಂಗೆ ಶನಿ ಯಾರ ಮನೆಯಲ್ಲಿ ಹುಚ್ಚ? ಶುಕ್ರನ ಮನೇಲಿ ಹುಚ್ಚ, ತುಲಾರಾಶಿನಲ್ಲಿ. ಯಾಕೆ ಗೊತ್ತಾ? ಶನಿಗೆ ಎಂಜಾಯ್ಮೆಂಟ್ ಬೇಕು. ಅದಕ್ಕೆ ಶನಿನ ಎಂಜಾಯ್ಮೆಂಟ್ ಪ್ಲ್ಯಾನೆಟ್ ಅಂತ ಕರೆದಿದ್ದಾರೆ, ಕಷ್ಟದ ಪ್ಲ್ಯಾನೆಟ್ ಅಲ್ಲ. ಕಷ್ಟದ ಪ್ಲ್ಯಾನೆಟ್ಟೇ, ಬಟ್ ಉಚ್ಚ ಸ್ಥಾನ ತೊಗೊಂಡಿರೋದು ಶುಕ್ರನ ಮನೆಯಲ್ಲಿ. ಅದಕ್ಕೋಸ್ಕರನೇ ಶನಿ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೋ ಅವರೆಲ್ಲ ಎಂಜಾಯ್ ಮಾಡ್ತಾರೆ. ಶನಿ ವೀಕ್ ಆದರೆ ಎಂಜಾಯ್ಮೆಂಟ್ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಸಾಡೆ ಸಾತಿ ಅಂತಕ್ಕಂಥದ್ದು ಎಲ್ಲರಿಗೂ ಬಂದಿದೆ ಜೀವನದಲ್ಲಿ, ಇಲ್ಲ ಅಂತಲ್ಲ. ಒಬ್ಬಂಗೆ ಕೆಟ್ಟದ್ದಾಗುತ್ತೆ, ಇನ್ನೊಬ್ಬಂಗೆ ಒಳ್ಳೆಯದಾಗುತ್ತೆ. ಬಟ್ ನಾವು ಅಪ್ಲೈ ಮಾಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ. ಶನಿ ಯಾವ್ಯಾವ ಮನೇಲಿ ಕೂತ್ಕೋತಾನೋ ಆ ವಿಚಾರದಲ್ಲಿ ಜೀವನದಲ್ಲಿ ಎಂಜಾಯ್ ಮಾಡ್ತೀರ. ಈಗ ಎಕ್ಸಾಂಪಲ್, ಶನಿ 4ನೇ ಮನೇಲಿ ಕೂತ್ಕೊಂಡು ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್. ಒಳ್ಳೊಳ್ಳೆ ವಾಹನ, ಒಳ್ಳೊಳ್ಳೆ ಪ್ರಾಪರ್ಟಿ, ವೆಹಿಕಲ್ಲು ಕೊಡ್ತಾನೇ ಇರ್ತಾನೆ. ಬಟ್ ಒಂದು ರೂಲ್ ಇದೆ, ಕೊಡ್ತಾನೆ ಕರೆಕ್ಟು. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ, ನಕ್ಷತ್ರಗಳಲ್ಲಿ, ಸಬ್ಲಾಡ್ಗಳಲ್ಲಿ ಶನಿ ಆ ಮನೆಯನ್ನು ತಗೊಂಡು ಪಾಸ್ ಆಗ್ತಾಯಿದ್ರೆ ಮಾತ್ರ ಫಲ. ಇಲ್ಲಾಂದರೆ ಒಳ್ಳೆ ಸ್ಥಾನದಲ್ಲೇ ಕೂತ್ಕೊಳ್ಳಿ, ಫಲನೇ ಇಲ್ಲ, ಡೌಟೇ ಇಟ್ಕೋಬೇಡಿ. ಏಕೆಂದರೆ ಜ್ಯೋತಿಷ್ಯದಲ್ಲಿ 9 ಗ್ರಹ ಇದೆ, 27 ಲೈನ್ ಬರುತ್ತದು. ಯಾವ ನಕ್ಷತ್ರದಲ್ಲೋಗಿ ಕೂರುತ್ತೆ, ಯಾವ ಸಬ್ಲಾಡಲ್ಲೋಗಿ ಕೂರುತ್ತೆ, 27 ಲೈನು. 27 ಲೈನಲ್ಲಿ ಶನಿ ಎಷ್ಟು ಗ್ರಹದಲ್ಲಿ ಪಾಸ್ ಆಗ್ತಾ ಇದೆ ಮ್ಯಾಟ್ರ್ ಆಗುತ್ತೆ, ಯಾವ ಮನೆ ತಗೊಂಡಿದೆ ಮ್ಯಾಟ್ರ್ ಆಗುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಜೀವನ ಫಿಕ್ಸ್ ಆಗಿರುತ್ತೆ. ಕರ್ಮಫಲ ಅಂತ ಅದನ್ನೇ ಕರೆಯೋದು. ಯಾಕೆಂದರೆ ಒಂದೇ ಗ್ರಹನೇ 27 ಲೈನಲ್ಲಿ 20 ಲೈನ್ ತಗೊಬಿಡ್ಬೋದು, ಯಾರಿಗೆ ಗೊತ್ತು. ಅಥವಾ ಒಂದೇ ಒಂದು ಲೈನ್ ತಗೋಬೋದು 27 ಲೈನಲ್ಲಿ. ಸೊ ಡಿಪೆಂಡ್ಸ್ ಯುವರ್ ಕರ್ಮ. ಸೊ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು. ಸುಮ್ಮನೆ ನಾವು ಸಾಡೆ ಸಾತಿ, ಆ ದೋಷ, ಸರ್ಪದೋಷ, ಕುಜದೋಷ, ಆ ಶಾಂತಿ, ಈ ಶಾಂತಿ ಎಲ್ಲ ಬೋಗಸ್ಸು. ಏಕೆಂದರೆ ಭಗವಂತ ಆಲ್ರೆಡಿ ಬರದೇ ಕಳಿಸಿರ್ತಾನೆ, ನಿಮಗೆ ಒಳ್ಳೇದಾಗಬೇಕಾ ಕೆಟ್ಟದ್ದಾಗಬೇಕು ಅಂತ. ನೀವು ಮಾಡಿಸ್ಕೊಂಡು ಕೂತ್ಕೊಳ್ಳಿ, ದುಡ್ಡು ವೇಸ್ಟು, ಟೈಮು ವೇಸ್ಟು, ನಂಬಿಕೆನೂ ವೇಸ್ಟು, ಎಲ್ಲ ವೇಸ್ಟ್ ಲೈಫಲ್ಲಿ. ಇದೇ ಇವತ್ತು ನಡೀತಾ ಇರೋದು. ಇದು ಕಲಿಯುಗ. ಕಲಿಯುಗದಲ್ಲಿ ಹೇಗೆ ಗೊತ್ತಾ? ಕೆಟ್ಟದ್ದನ್ನೇ ನಂಬೋದು ಜನ. ಏಕೆಂದರೆ ಪೆಟ್ಟು ತಿನ್ನಬೇಕಲ್ಲ ಸರಿಯಾಗಿ. ಕಲಿಯುಗ ಅಂದರೆ ಕೆಟ್ಟದ್ದು ಫಸ್ಟ್ ಆಗುತ್ತೆ, ಆಮೇಲೆ ಒಳ್ಳೆಯದು. ಅವ್ರ ಹಣೆ ಬರದಲ್ಲಿ ಜಾತಕದಲ್ಲಿ 8ನೇ ಮನೆ 12ನೇ ಮನೆ ನಡೀತಾ ಇದ್ದರೆ ಜೀವನ ಪೂರ್ತಿ ಕೆಟ್ಟದ್ದೇ ಆಗ್ತಾ ಇರುತ್ತೆ. ಅವ್ರು ಸರಿ ಮಾಡ್ಕೊಂಡಿಲ್ಲ ಅಂದರೆ, ಸರಿ ಮಾಡಿಕೊಂಡ್ರೆ ಒಂದು ಲೆವೆಲ್ ದೇವ್ರು ಎತ್ತಾನೆ, ಸರಿ ಮಾಡ್ಕೊಂಡಿಲ್ಲ ಅನುಭವಿಸಿ ಅಂತಲೇ ದೇವ್ರು ಬಿಡೋದು. ಏಕೆಂದರೆ ನಾವು ಶನಿನ ಕೆಟ್ಟವನು ಅಂತ ತಿಳ್ಕೊಂಬಿಟ್ಟಿದ್ದೀವಿ ಇವತ್ತು. ಗುರು ಮಾತ್ರ ಒಳ್ಳೆಯವನು. ಎಷ್ಟೋ ಜನ ಬೀದಿ ಪಾಲಾಗಿ ಹೋಗ್ಬಿಟ್ಟಿದ್ದಾರೆ ಗುರುದಶ ನಡೆದು. ಎಷ್ಟೋ ಜನಕ್ಕೆ ಗೊತ್ತಿರುತ್ತಲ್ವ ನಂಗೆ ಗುರುದಶ ನಡೀತಾ ಇದೆ ಅಂತ, ಏಳಿಗೆನೇ ಇರಲ್ಲ ನಿಮಗೆ. ಯಾಕೆ? ಗ್ರಹಗಳಿಗಿಂತ ಮನೆಗಳು ಮುಖ್ಯ. ಯಾವ ಮನೇಲಿ ಕೂತ್ಕೊಳ್ಳುತ್ತೆ ಗ್ರಹ ಕಾರಕದ ಮೇಲೆ ವರ್ಕ್ ಮಾಡುತ್ತೆ, ಆ ವರ್ಕ್ ಮಾಡಿ ನಿಮಗೆ ಫಲನ ಕೊಡುತ್ತೆ. ಶನಿನೂ ಹಂಗೆ. ಕೆಟ್ಟ ಸ್ಥಾನದಲ್ಲಿ ಶನಿ ಕೂತ್ಕೊಂಡಾಗ ಕಷ್ಟನ ಜಾಸ್ತಿ ಕೊಡ್ತಾನೆ, ಕರೆಕ್ಟ್. ಅದು ಸ್ವಂತ ಮನೆ ಆಗಿದ್ದರೆ ಡಿಸ್ಕೌಂಟ್, ಒಳ್ಳೆ ಫಲ. ಸ್ವಂತ ಮನೆ ಆಗಿಬಿಟ್ರೆ ಟಾಪ್ ಲೆವೆಲ್ಲು. ಬೇರೆ ಶತ್ರು ಮನೆಗಳಾದರೆ ಸ್ವಲ್ಪ ನಿಮಗೆ ಕಷ್ಟ ಜಾಸ್ತಿ ಮಾಡ್ತಾನೆ. ಬಟ್ 27 ಲೈನಲ್ಲಿ ಎಷ್ಟು ಒಂದು ಇದರಲ್ಲಿ ಪಾಸ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೆಟ್ಟ ಸ್ಥಾನದಲ್ಲಿ ಕೂತಿರ್ಬೋದು, ಪಾಸೇ ಆಗಿಲ್ಲ ಅಂದರೆ ಕಷ್ಟನೇ ಇಲ್ಲ ನಿಮಗೆ. ಒಳ್ಳೇದಲ್ವಾ? ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದೆ, ಸಾಕಷ್ಟು ಗ್ರಹಗಳಲ್ಲಿ ಪಾಸ್ ಆಗ್ತಾ ಇದೆ, ಒಳ್ಳೆಯದಾಗುತ್ತೆ. ಒಳ್ಳೆ ಸ್ಥಾನದಲ್ಲಿ ಕೂತಿದೆ ಬಟ್ ಪಾಸ್ ಆಗ್ತಾ ಇಲ್ಲ, ಅಲ್ಲೂ ಫಲ ಇಲ್ಲ.
ಬಟ್ 9 ಗ್ರಹ ನಮಗೆ ಯಾವ್ಯಾವ ರೀತಿ ಹ್ಯಾಂಡ್ಲ್ ಮಾಡುತ್ತೆ, ಪ್ಲಸ್ ದಶಾಭುಕ್ತಿಗಳಲ್ಲಿ ಹೆಂಗೆ ಬರ್ತಾ ಇದೆ ಎಲ್ಲ ಮ್ಯಾಟ್ರ್ ಆಗುತ್ತೆ. ಇವತ್ತು ಎಷ್ಟೋ ಜನ ನೋಡ್ತೀವಿ, ಅಯ್ಯೋ ನಂಗೆ ಸಾಡೆ ಸಾತಿ ನಡೀತಾ ಇದೆ, ಅಯ್ಯೋ ನಂಗೆ ಕಷ್ಟ ಬರ್ತಾ ಇದೆ. ನಿಮಗೆ ಕಷ್ಟ ಬರ್ತಾ ಇರೋದು ಶನಿಯಿಂದ ಅಲ್ಲ, ಯಾವುದೋ ಬೇರೆ ಗ್ರಹ ಕೊಡ್ತಾ ಇರುತ್ತೆ. 9 ಗ್ರಹ ಅಲ್ವೇ ಇರೋದು. ಯಾಕೆ ಕನ್ಫ್ಯೂಷನ್ ಜೀವನದಲ್ಲಿ? ಜ್ಞಾನದ ಕೊರತೆ. ಯಾಕೆ ಜ್ಞಾನದ ಕೊರತೆ? ಇವತ್ತು ಅಸ್ಟ್ರಾಲಜರ್ಸು 95% ಫೇಕೆ. ಏಕೆಂದರೆ ದೋಷ ಹೇಳ್ತಾರೆ, ಶನಿಯಿಂದ ಸಾಡೆ ಸಾತಿ ಅಂತ ಹೇಳ್ತಾರೆ. ಮತ್ತು ಒಳ್ಳೇದು ಎಲ್ಲಿಂದ ಆಗಬೇಕು? ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಒಳ್ಳೇದು ಮಾಡಲೇಬೇಕು. ಒಳ್ಳೇದಾಗೋರಿಗೆ ಒಳ್ಳೇದಾಗ್ತಿರುತ್ತೆ, ಕೆಟ್ಟದಾಗೋರಿಗೆ ಕೆಟ್ಟದಾಗ್ತಾ ಇರುತ್ತೆ. ಕೆಟ್ಟದಿದ್ದರೂ ಅದನ್ನು ಬಚಾವ್ ಮಾಡ್ಕೊಳ್ಳೋಕ್ಕೆ ಜ್ಞಾನ ಬೇಕಾಗತ್ತೆ. ಇಷ್ಟೇ ಸೀಕ್ರೆಟ್. ಬಟ್ ಶನಿನ ಯಾರೂ ಕಾರಣ ಮಾಡೋಕ್ಕೆ ಹೋಗಬೇಡಿ ಸಾಡೆ ಸಾತಿ ಅಂತ. ಸಾಡೆ ಸಾತಿನ ಭಗವಂತ ಕೊಟ್ಟಿರ್ತಕ್ಕಂಥದ್ದು ವರದ ರೀತಿ, ವರ ಅಂತ ಹೇಳ್ತಾರೆ ಅದನ್ನು. ಅದು ಮಾನಸಿಕವಾಗಿ ನಾವು ರೆಡಿ ಆಗೋದಕ್ಕೆ. ಮನಸ್ಸೊಳಗಡೆ ತಪ್ಪು ಅಂತ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇರ್ತಾನೆ, ಜನಗಳಿಗೆ ಗೊತ್ತಾಗ್ತಾ ಇರಲ್ಲ, ಬಟ್ ಅವ್ನ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ. ಆ ಮನಸ್ಸಿಗೆ ಗೊತ್ತಾಗ್ತಾ ಇದೆ ತಾನೆ ಕೆಟ್ಟದ್ದು, ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಾಡೆ ಸಾತಿ. ಜನಗಳಿಗೆ ಬಿಟ್ಟಾಕಿ, ಜನಗಳಿಗೆಲ್ಲ ನಾಟಕ ಆಡ್ಕೊಂಡು ಬದುಕೋರು ಇದ್ದಾರೆ ಇವತ್ತು ಅಲ್ವಾ. ಒಳಗಡೆ ಬರೀ ಕೆಟ್ಟದ್ದೇ ನಾಟಕ ಆಡ್ಕೊಂಡು ಬದುಕ್ತಾರೆ. ಕೆಲವರು ಜೆನ್ಯೂನಾಗಿರ್ತಾರೆ, ಕಷ್ಟ ಅನುಭವಿಸ್ತಾ ಇರ್ತಾರೆ. ಏಕೆಂದರೆ ಕರ್ಮಫಲ ಪ್ರತಿಯೊಂದಕ್ಕೂ. ಬಟ್ ಒಳ್ಳೆಯವನು ಕೆಟ್ಟ ಹಾದಿಯಲ್ಲಿದ್ದರೆ ಸಾಡೆ ಸಾತಿ ಬಂದಾಗ ಆ ಮನಸ್ಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಕೊಡ್ತಾನೆ ದೇವ್ರ ಹೊರತು, ಅವನು ಒಳ್ಳೆಯವನೇ ಆಗಿಬಿಟ್ಟಿದ್ರೆ ಕಷ್ಟನೇ ಇಲ್ಲ. ಯಾರಿಗೆ ಸಾಡೆ ಸಾತಿ ಬಂದರೂ ಕೆಟ್ಟದ್ದೇ ಆಗ್ತಾಯಿಲ್ಲ. ನೀವು ಒಳ್ಳೆಯವ್ರಿ, ಒಳ್ಳೆ ದಾರಿನಲ್ಲಿ ಇದ್ದೀರಾ. ಕೆಟ್ಟದ್ದಾಗ್ತಾ ಇದೆ ಅಂದರೆ ಅಲ್ಲೇನೋ ಕಲ್ತ್ಕೋಬೇಕು ಅಂತ ಇದೆ, ಕಲ್ತ್ಕೊಳ್ಳಿ. ಇಷ್ಟೇ ಅಲ್ವಾ. ಕಲ್ತ್ಕೊಳ್ಳೋಕ್ಕೆ ಭಗವಂತ ಅವಕಾಶ ಕೊಡ್ತಾ ಇದ್ದಾನೆ ಸಾಡೆ ಸಾತಿ ಮುಖಾಂತರ. ಆಫರ್ ಅಲ್ವಾ ಅದು? ಅವಕಾಶನೇ ಇಲ್ಲ ಅಂದರೆ ಹೇಗೆ ಕಲ್ತ್ಕೋತೀರಾ, ಹೆಂಗೆ ತಿತ್ಕೋತೀರಾ? ಇದನ್ನು ನಾವುಗಳು ಅರ್ಥ ಮಾಡ್ಕೋಬೇಕು. ಸಾಡೆ ಸಾತಿ ಬಂದಿದ್ದ ತಕ್ಷಣ ಎದರದಲ್ಲ, ಒಳ್ಳೆ ದಾರಿನಲ್ಲಿ ಇದ್ದೀವಾ ಅಷ್ಟೇ ಮ್ಯಾಟ್ರು. ಯಾರು ಜೀವನದಲ್ಲಿ ಒಳ್ಳೆ ದಾರಿನಲ್ಲಿ ಇದ್ದೀನಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾವ ಸಾಡೆ ಸಾತಿ ಬಂದ್ರೇನು, ಯಾವ ಗ್ರಹ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರೇನು, ಏನಾದ್ರೇನು, ಯಾಕೆ ತಲೆ ಕೆಡ್ಸ್ಕೋತೀರಾ? ಯಾವ ವ್ಯಕ್ತಿ ತಪ್ಪು ಮಾಡ್ತಾ ಇರ್ತಾನೆ ಅವನೇ ಎದುರೋದು. ಸಾಡೆ ಸಾತಿ ಬಂದಾಗ ನನ್ನ ಗ್ರಹ ಕೆಟ್ಟ ಸ್ಥಾನದಲ್ಲಿ ಕೂತಿದೆ ಅಂದಾಗ ಅವನು ಎದುರುತ್ತಾನೆ. ತಪ್ಪು ದಾರಿಯಲ್ಲಿರೋನು, ಒಳ್ಳೆ ದಾರಿಯಲ್ಲಿರೋನು ಸಾಧ್ಯನೇ ಇಲ್ಲ ಎದುರಕ್ಕೆ. ಯಾಕಂದ್ರೆ ನಾನು ಒಳ್ಳೆಯದೇ ಮಾಡ್ತಾಯಿದ್ದೀನಿ ಅಂದಮೇಲೆ, ಒಳ್ಳೆಯದೇ ಬಯಸ್ತಾ ಇದ್ದೀನಿ ಅಂದಮೇಲೆ ಒಳ್ಳೆಯದೇ ಆಗುತ್ತೆ ಅಂತ ಇರುತ್ತೆ. ದಟ್ ಈಸ್ ಸೀಕ್ರೆಟ್. ನಿಮ್ಮ ಮನಸ್ಸು ಹೆಂಗಿದೆಯೋ ಹಾಗೆ ವರ್ಕ್ ಆಗ್ತಕ್ಕಂಥದ್ದು. ಯಾರಿಗೆ ಭಯ ಜಾಸ್ತಿ ಇದೆ ಸಾಡೆ ಸಾತಿ, ಶನಿ ನಂಗೆ ಕೆಟ್ಟದ್ದು ಮಾಡ್ತಾನೆ ಹಂಗೆ ಹಿಂಗೆ ಅಂತ, ಎಲ್ಲೋ ಒಂದು ಕಡೆ ಜ್ಞಾನದ ಕೊರತೆಯೂ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಕರೆಕ್ಟಾಗಿ. ಸಾಡೆ ಸಾತಿ ಬಂದರೆ ಕೆಟ್ಟದ್ದಾಗುತ್ತೆ ಅನ್ನೋದು ಅಷ್ಟೇ ಮೈಂಡಲ್ಲಿ ಇದೆ ಹೊರತು, ನಮಗೆ ಅದು ಹೆಂಗೆ ಅಪ್ಲೈ ಆಗುತ್ತೆ, ನಮ್ಗೆ ಯಾವ ದಶಾ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಶನಿ ಯಾವ ಮನೇಲಿ ಕೂತಿದ್ದಾನೆ, ಅಥವಾ ಇದರಿಂದ ಏನು ಕೆಟ್ಟದ್ದಾಗ್ತಾ ಇದೆ, ಯಾವ ಗ್ರಹ ಕೆಟ್ಟದ್ದು ಮಾಡ್ತಾ ಇದೆ, ಎಲ್ಲನೂ ತಿಳ್ಕೊಬೇಕಾಗುತ್ತೆ ವೀಕ್ಷಕರೇ. ಒಂದು ಗ್ರಹನ ಕೆಟ್ಟದ್ದಾಗಿ ರೀತಿ ಭಾವಿಸ್ಬೇಡಿ. ಭಾವಿಸಿದ್ರೇ ನಿಮಗೆ ಕೆಟ್ಟದ್ದಾಗತ್ತೆ ಅಲ್ವಾ. ಭಾವಿಸೋಕೆ ಹೋಗಬೇಡಿ. ಗುರು ಒಳ್ಳೆಯವನು ಅಂತಲೂ ಭಾವಿಸ್ಬೇಡಿ. ಎಲ್ಲ ಗ್ರಹನೂ ಒಳ್ಳೇದು ಮಾಡುತ್ತೆ, ಎಲ್ಲ ಗ್ರಹನೂ ಕೆಟ್ಟದ್ದು ಮಾಡುತ್ತೆ. ರೂಲ ನೆನಪಲ್ಲಿ ಇಟ್ಕೊಳ್ಳಿ. ನಮ್ಮ ಮನಸ್ಸು, ಪ್ರಯತ್ನ, ಇನ್ನೊಂದು ಯೋಗ, ಇದ್ರ ಮೇಲೇ ಜೀವನ ನಿಂತಿರೋದು. ಬರೀ ಯೋಗ ಇದೆ, ನಮ್ಮ ಮನಸ್ಸು ಸರಿ ಇಲ್ಲ, ಫಲನೇ ಇಲ್ಲ. ನಮ್ಮ ಮನಸ್ಸು ಸೂಪರು, ಟ್ಯಾಲೆಂಟ್ ಇದೆ, ಯೋಗ ಇಲ್ಲ, ಅದೂ ಅಷ್ಟೇ. ಆದರೆ ಒಳ್ಳೆಯದಾಗುತ್ತೆ. ಯೋಗ ಇಲ್ಲದೆ ಇದ್ದರೂ ಕೂಡ ನೆಮ್ಮದಿ ಬರುತ್ತೆ. ಎರಡು ಮ್ಯಾಚ್ ಆಗ್ತಾ ಇದೆಯಾ ಟಾಪ್ ಲೆವೆಲ್ ಜೀವನದಲ್ಲಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ. ಜಾತಕನ ದಯವಿಟ್ಟು ಇಂಡಿಕೇಶನ್ ಆಗಿ ತಗೊಳ್ಳಿ. ಪಕ್ಕ ಆಗುತ್ತೆ ಅಂತ ಅಲ್ಲ. ಯಾಕೆ ಪಕ್ಕ ಆಗುತ್ತೆ ಅಂತ ತೊಗೋಬಾರ್ದು ಅಂದರೆ, ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇದೆ, ಅವನ ಪ್ರಯತ್ನನೇ ಆಗ್ತಾಯಿಲ್ಲ, ಅಲ್ಲಿ ಸಕ್ಸಸ್ ಅಂತ ಬರೆದಿಟ್ಟಿದೆ ಜಾತಕದಲ್ಲಿ. ಪ್ರಯತ್ನ ಆಗ್ತಾನೆ, ಫಲ ಎಲ್ಲಿ ಕೊಡ್ತಾನೆ ದೇವರು? ನನಗೆ ಮಾಡೋಕ್ಕೆ ಮೂಡೇ ಇಲ್ಲ, ಬಿಸ್ನೆಸ್ ಮಾಡೋಕ್ಕೂ ಮೂಡಿಲ್ಲ, ಜಾಬ್ ಮಾಡೋಕ್ಕೂ ಮೂಡಿಲ್ಲ, ಎಲ್ಲಿಂದ ಬರುತ್ತೆ ಫಲ? ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಜಾತಕ ಇಸ್ ಇಂಡಿಕೇಶನ್. ಪ್ರಯತ್ನ ಆಗ್ತೇನಪ್ಪ ತಗೋ, ಪ್ರಯತ್ನ ಆಗ್ತಾಯಿಲ್ಲ ಬಿಡು. ಜ್ಯೋತಿಷ್ಯ ಇಸ್ ಇಂಡಿಕೇಶನ್. ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಅದಕ್ಕೆ ನಮ್ಮ ಮನಸ್ಸು, ಆಸೆ, ಪ್ರಯತ್ನ ಹೆಂಗಿರುತ್ತೋ ಹಣೆ ಬರ ಅದಕ್ಕೆ ರೆಡಿ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಫಲ ಏನು ಅಂತ ಇಲ್ಲ ಸರ್. ಮತ್ತು ಅಲ್ಲಿ ಫಲ ಇದ್ದಾಗ ನಾವೇನು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಜನ್ಮಕ್ಕೆ ಹೋಗುತ್ತೆ, ಸಿಂಪಲ್. ಆ ಪುಣ್ಯ ಹಂಗೆ ಇರುತ್ತೆ, ಯಾವುದೋ ಜನ್ಮದಲ್ಲಿ ಬರುತ್ತೆ, ಬಟ್ ವೇಸ್ಟ್ ಮಾಡ್ಕೋತಿರಲ್ಲ. ದಟ್ ಈಸ್ ಸೀಕ್ರೆಟ್ ಆಸ್ಟ್ರಾಲಜಿ. ಇಷ್ಟನ್ನು ಹೇಳ್ತಾ ಸಣ್ಣದಾಗ ಒಂದು ಇನ್ಫಾರ್ಮೇಷನ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.